ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಹಣ ಯಾರೆಲ್ಲ ಪಡಿತಾ ಇದ್ರಿ, ಸರ್ಕಾರ ಒಂದು ದೊಡ್ಡ ಬ್ಯಾಡ್ ನ್ಯೂಸನ್ನು ನೀಡ್ತಾ ಇದೆ. ನಾವು ಮುಂದಿನ ತಿಂಗಳಿಂದ ಅನ್ನಭಾಗ್ಯ ಹಣ ಆಗಿರ್ಬೋದು, ಅಕ್ಕಿ ಹಣ ಅಥವಾ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಆಗಿರ್ಬೋದು, ನಾವು ಮುಂದಿನ ತಿಂಗಳಿಂದ ಅಮೌಂಟ್ ಹಾಕೋದನ್ನು ನಿಲ್ಲಿಸ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತದೆ. ಮತ್ತು ಯಾಕೆ ಏನು ಎತ್ತ ಎಲ್ಲವೂ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲು ಚಾನಲನ್ನು ನೋಡ್ತಾ ಇದ್ದೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಬನ್ನಿ ಸ್ನೇಹಿತರೆ, ಯಾವ ಕಾರಣಕ್ಕಾಗಿ ಸರ್ಕಾರ ಮುಂದಿನ ತಿಂಗಳಿಂದ ಅಕ್ಕಿ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಪ್ರತಿ ತಿಂಗಳು ಕಂತಿನ ಹಣ ಯಾಕೆ ಕ್ಯಾನ್ಸಲ್ ಮಾಡ್ತದೆ ಸರ್ಕಾರ ಅಂತ ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಭಾಳಷ್ಟು ಜನದು ಸರ್ಕಾರ ಆಗಲೇ ತಿಳಿಸ್ತು. ಯಾರೆಲ್ಲ ರೇಷನ್ ಕಾರ್ಡ್ ಇದೆ ಅವರು ಖಂಡಿತವಾಗಿ ಅಕ್ಕಿ ಹಾಕ್ಸಲೇಬೇಕು. ಯಾರೆಲ್ಲ ಅಕ್ಕಿ ಹಾಕ್ಸೋದಿಲ್ಲ ಅವರು ಕ್ಯಾನ್ಸಲ್ ಮಾಡ್ತಾರೆ ಸರ್ಕಾರದ ನೀಡಿದ ಮಾಹಿತಿ. ಆದ್ದರಿಂದ ನೀವು ಪ್ರತಿ ತಿಂಗಳು ಅಕ್ಕಿ ಹಣವನ್ನು ಹಾಕ್ಸಲೇಬೇಕು. ಯಾರೆಲ್ಲ ಇನ್ನೂ ಕೂಡ ಪ್ರತಿ ತಿಂಗಳು ಅಕ್ಕಿ ಹಣವನ್ನು ಹಾಕ್ಸ್ಕೊತಿಲ್ಲ ಅವರು ಖಂಡಿತವಾಗಿ ಸರ್ಕಾರ ಕಟ್ ಮಾಡೇ ಮಾಡ್ತದೆ ರೇಷನ್ ಕಾರ್ಡನ್ನು ಅಂತ ಮಾಹಿತಿ ನೀಡ್ತದೆ. ನೀವು ಕೇಳ್ಬೋದು, ನಾವು ಪ್ರತಿ ತಿಂಗಳು ಅಕ್ಕಿ ಹಣ ಹಾಕ್ಸ್ಕೊತೀವಿ ಆದರೂ ಕೂಡ ಗೃಹಲಕ್ಷ್ಮಿ ಹಣ ನಮಗೆ ಬರ್ತಾ ಇಲ್ಲ ಅಂತ. ನೋಡಿ ಸ್ನೇಹಿತರೆ, ಸರ್ಕಾರ ಆವಾಗಲೇ ಮಾಹಿತಿ ನೀಡಿತು, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು, ಆದ್ರೆ ಮಾತ್ರ ನಾವು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅಕ್ಕಿ ಹಣ ಆಗಿರ್ಬೋದು ನಾವು ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ. ಮತ್ತು ಯಾರ್ದೆಲ್ಲ ಅಕ್ಕಿ ಹಣ ಬಂದಿಲ್ಲ ಅವರು ಯಜಮಾನಿ ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಮತ್ತು ಯಾರ್ದೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಥವಾ ನಮ್ಮ ಮೊದಲನೇ ಕಂತಿನ ಹಣ ಬಂದಿದೆ, 2ನೇ ಕಂತಿನ ಹಣ ಬಂದಿದೆ ಮತ್ತು 3ನೇ ಮತ್ತು 4ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ರಿ, ನೀವು ಖಂಡಿತವಾಗಿ ನಿಮ್ಗೆ ಅಮೌಂಟ್ ಬಂದೇ ಬರ್ತದೆ. ಮತ್ತು ನಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಕ್ಕಿ ಹಣ ಬಂದಿಲ್ಲ, ನಾವೇನು ಮಾಡ್ಬೇಕಂತ ಕೇಳಿದರೆ ನೋಡಿ, ನಾವು ಈ ಹಿಂದೆ ಹೇಳಿದೆ, ನೀವು ಖಂಡಿತವಾಗಿ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು. ಯಾರ್ದೆಲ್ಲ KYC ಹಾಕಿಲ್ಲ ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ರು KYC ಆಗಿರಲ್ಲ, KYC ಆಗಲಿಲ್ಲ ಅಂದರೂ ಕೂಡ ನಿಮ್ಗೆ ಅಮೌಂಟ್ ಖಂಡಿತವಾಗಿ ಬರೋಲ್ಲ. ಈಗಲೇ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನೀವು ಎಲ್ಲಿ ಹಾಕ್ಸಿದ್ರಿ ಅಲ್ಲಿ ಹೋಗಿ ಅಂತ ಚೆಕ್ ಮಾಡಿಸ್ರಿ, ನಿಮ್ಮದು ಎಲ್ಲರದ್ದು KYC ಆಗ್ಯದ ಇಲ್ಲ ಅಂತ. ಅಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದು ಕೂಡ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ರೇಷನ್ ಕಾರ್ಡ್ಗೆ. ಅಂದರೆ ಮಾತ್ರ ನಿಮ್ಮ ಅಕ್ಕಿ ಹಣ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳ್ತದೆ. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಯಾರ್ದೆಲ್ಲ ಲಿಂಕ್ ಇರ್ತದೆ ಮೊಬೈಲ್ ನಂಬರ್ ಅದು ಚಾಲೂ ಆಗಿಲ್ಲ ಅಂತ ಕೂಡ ನೋಡ್ಕೋಬೇಕು. ಯಾಕಂದರೆ ಕೆಲವೊಬ್ರು ಅಮೌಂಟ್ ಬಂದರೂ ಕೂಡ ಅವ್ರಿಗೆ ಮೆಸೇಜ್ ಬರೋವಲ್ತು. ಆದ್ದರಿಂದ ಮೆಸೇಜ್ ಬರದ ಕಾರಣ ಅವರು ಅಮೌಂಟ್ ಕೂಡ ಬಂದಿಲ್ಲ ಅಂದ್ಕೊತಿದಾರೆ. ಆದರೆ ನೀವು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕೂಡ ಆ್ಯಕ್ಟಿವ್ ಆದಿಲ್ಲ ಅಂತ ನೋಡ್ಕೋಬೇಕು. ಇಷ್ಟು ಸ್ನೇಹಿತರೆ, ಸರ್ಕಾರ ಹೊಸದಾಗಿ ನೀಡಿರುವ ಮಾಹಿತಿ. ಮತ್ತು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಸರ್ಕಾರ ರಿಲೀಸ್ ಮಾಡ್ತಾಯಿದ್ದಾರೆ ನಾವು ಖಂಡಿತವಾಗಿ ನಿಮ್ಗೆ ತಿಳಿಸುವಂಥ ಕಾರ್ಯ ಮಾಡ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಇತ್ತು ಮಾಹಿತಿ. ಜಾಸ್ತಿ ವಿಡಿಯೋ ಲೆಂತ್ ಆಗ್ತದಂತ ನಾವು ಆದಷ್ಟು ಬೇಗ ಸಣ್ಣದಾಗಿ ಚೊಕ್ಕದಾಗಿ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆಗಿರುವ ನಿಮ್ಮ ಫ್ರೆಂಡ್ಸಿಗೆ ಆಗ್ಬೋದು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.